ಇವತ್ತು ನಾವು ಮೇಘನಾ ರಾಜ್ ಸರ್ಜಾ ಅವರ ಆಲ್ ಹಿಟ್ ಆ್ಯಂಡ್ ಫ್ಲಾಪ್ ಮೂವಿ ಲಿಸ್ಟನ್ನು ನೋಡೋಣ. ಅವರ ಮೊದಲನೇ ಚಿತ್ರ ಬೆಂಡು ಅಪ್ಪಾರಾವ್ 2009ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. ಎರಡನೆಯ ಚಿತ್ರ ಪುಂಡ 2010ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. ಮೂರನೆಯ ಚಿತ್ರ ಕಾಧಲ್ ಸೊಲ್ಲ ವಂಧೇನ್ 2010ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. ನಾಲ್ಕನೆಯ ಚಿತ್ರ ಯಕ್ಷಿಯುಂ ನಿಜನುಂ 2010ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ಐದನೆಯ ಚಿತ್ರ ಆಗಸ್ಟ್ 15 2011ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಆರನೆಯ ಚಿತ್ರ ರಘುವಂತೆ ಸ್ವಂತಂ ರಸಿಯಾ 2011ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. ಏಳನೆಯ ಚಿತ್ರ ಉಯರ್ ಥಿರು 420 2011ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. ಎಂಟನೆಯ ಚಿತ್ರ ಫಚುವುಂ ಕೋವಲುನುಂ 2011ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. ಒಂಬತ್ತನೆಯ ಚಿತ್ರ ಬ್ಯೂಟಿಫುಲ್ 2011ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. ಹತ್ತನೆಯ ಚಿತ್ರ ಪೊನ್ನು ಕೊಂಡೋರು ಅಲ್ ರೂಪಂ 2011ರಲ್ಲಿ ತೆರೆಕಂಡಿದ್ದು ಸೆಮಿ ಹಿಟ್ ಆಗಿತ್ತು. 11ನೇ ಚಿತ್ರ ನಂದ ನಂದಿತಾ 2011ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 12ನೇ ಚಿತ್ರ ಅಚಂತೆ ಅನ್ಮಕ್ಕಲ್ 2012ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 13ನೆಯ ಚಿತ್ರ ನಮುಕ್ಕು ಪರ್ಕನ್ 2012ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 14ನೆಯ ಚಿತ್ರ ಮುಲ್ಲ ಮೊತ್ತುಂ ಮುಂಥಿರಿಚರುಂ 2012ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 15ನೇ ಚಿತ್ರ ಬ್ಯಾಂಕಿಂಗ್ ಅವರ್ಸ್ 10 to 4 2012ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 16ನೆಯ ಚಿತ್ರ ಲಕ್ಕಿ 2012ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 17ನೆಯ ಚಿತ್ರ ಪಾಪಿನ್ಸ್ 2012ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 18ನೆಯ ಚಿತ್ರ ಮಧಿರಶಿ 2012ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 19ನೆಯ ಚಿತ್ರ ಮಾಡ್ ಡ್ಯಾಡ್ 2013ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 20ನೆಯ ಚಿತ್ರ ರೆಡ್ ವೈನ್ 2013ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 21ನೆಯ ಚಿತ್ರ ಅಪ್ ಆ್ಯಂಡ್ ಡೌನ್ 2013ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 22ನೆಯ ಚಿತ್ರ ಮೆಮೊರೀಸ್ 2013ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 23ನೆಯ ಚಿತ್ರ ಗುಡ್ ಬ್ಯಾಡ್ ಆ್ಯಂಡ್ ಅಗ್ಲಿ 2013ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 24ನೇ ಚಿತ್ರ ರಾಜಾ ಹುಲಿ 2013ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 25ನೆಯ ಚಿತ್ರ ಬಹುಪರಾಕ್ 2014ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 26ನೆಯ ಚಿತ್ರ 100 ಡಿಗ್ರಿ ಸೆಲ್ಸಿಯಸ್ 2014ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 27ನೆಯ ಚಿತ್ರ ದಿ ಡಾಲ್ಫಿನ್ಸ್ 2014ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 28ನೇ ಚಿತ್ರ ಆಟಗಾರ 2015ರಲ್ಲಿ ತೆರೆಕಂಡಿದ್ದು ಆವ್ರೇಜ್ ಆಗಿತ್ತು. 29ನೆಯ ಚಿತ್ರ ವಂಶೋದ್ಧಾರಕ 2015ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 30ನೇ ಚಿತ್ರ ಲೆಲೂಯ 2016ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 31ನೇ ಚಿತ್ರ ಲಕ್ಷ್ಮಣ 2016ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 32ನೆಯ ಚಿತ್ರ ಭುಜಂಗ 2016ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 33ನೆಯ ಚಿತ್ರ ಅಲ್ಲಮ 2017ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 34ನೇ ಚಿತ್ರ 101 ನೆನಪು 2017ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 35ನೇ ಚಿತ್ರ ಜಿಂದಾ 2017ರಲ್ಲಿ ತೆರೆಕಂಡಿದ್ದು ಬಿಲೋ ಆವ್ರೇಜ್ ಆಗಿತ್ತು. 36ನೇ ಚಿತ್ರ MMCH 2018ರಲ್ಲಿ ತೆರೆಕಂಡಿದ್ದು ಹಿಟ್ ಆಗಿತ್ತು. 37ನೇ ಚಿತ್ರ ಇರುವುದೆಲ್ಲವ ಬಿಟ್ಟು 2018ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 38ನೇ ಚಿತ್ರ ಒಂಟಿ 2019ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. 40ನೆಯ ಚಿತ್ರ ಕುರುಕ್ಷೇತ್ರ 2019ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 40ನೆಯ ಚಿತ್ರ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ 2022ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿತ್ತು. ಅವರ ಮುಂಬರುವ ಚಿತ್ರಗಳು ಬುದ್ಧಿವಂತ 2 2023ರಲ್ಲಿ ತೆರೆಕಾಣಬೇಕಿದೆ. ತತ್ಸಮ ತದ್ಭವ 2023ರಲ್ಲಿ ತೆರೆಕಾಣಬೇಕಿದೆ. ನೀವು ಕೂಡ ಮೇಘನಾ ರಾಜ್ ಅವರ ಅಭಿಮಾನಿಯಾಗಿದ್ದರೆ ಅವರ ಯಾವ್ಯಾವ ಚಿತ್ರಗಳು ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದೇ ರೀತಿಯ ಸ್ಟಾರ್ಗಳ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾನೆ ಇರ್ತೀವಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.